ಕೆಲವರ ಹೇಳಿಕೆಗಳನ್ನು ನಾನು ಗಮನಿಸಿದೆ. ಏನ್ರಿ ಸಚಿವರು ಈ ಥರದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಮತ್ತೊಂದು ಮಗದೊಂದು. ಹಾಗಿದ್ರೆ ಗೋಹತ್ಯೆ ಆಗ್ತಾ ಇಲ್ವಾ? ಏನು ಕಾನೂನಿನಲ್ಲಿದೆಯೋ ಅದಾಗ್ತಾ ಇದೆ, ಯಾವುದನ್ನು ಮಾಡಬಾರ್ದು ಅಂತಿದೆಯೋ ಅದಾಗ್ತಾ ಇಲ್ಲ, ಆಗಬಾರ್ದು. ಇಲ್ಲಿವರು ಹೇಳಿದಿರುವಂಥದ್ದು ಗೋಕಳ್ಳರು. ದರೋಡೆ ಮಾಡೋರನ್ನ ಏನು ಹೇಳ್ತೀರಿ ನೀವು? ಒಂದೋ ಪೊಲೀಸು ಅಟ್ಟಾಡಿಸ್ಕೊಂಡು ಹೊಡಿಬೇಕು, ಇಲ್ಲ ಅಂತಂದರೆ ನಾವೇ ಮಾಡ್ತೀವಿ ಅಂತ ಹೇಳಲ್ವಾ? ಹೇಳ್ತೀರಾ ಇಲ್ವೋ ದರೋಡೆ ಮಾಡಿದವ್ರನ್ನ? ಮೊನ್ನೆ ದರೋಡೆ ಮಾಡಿದವ್ರನ್ನ ಏನು ಹೇಳಿದ್ವಿ? ಗುಂಡೇಟೆ ಹೊಡೀರಿ. ಇಲ್ಲಿ ಕೋಟೆಕಾರ್ನಲ್ಲಿ ದರೋಡೆ ಮಾಡಿದವ್ರನ್ನ ಏನು ಹೇಳಿದ್ವಿ? ಗುಂಡೇಟೆ ಹೊಡಿಬೇಕಾಯ್ತಲ್ಲ. ಯಾಕೆ ಯಾರು ಬರಲಿಲ್ಲ ಆಗ? ಯಾಕೆ ಗುಂಡೇಟು ಹೊಡೆದ್ರಿ? ಅವರನ್ನು ಪತ್ತೆ ಹಚ್ಚಬೇಕು, ಯಾರು ಬರಲಿಲ್ಲ ಯಾಕೆ? ಆ ಬಂದವ್ರನ್ನ ನಾನು ಕೇಳ್ತಾ ಇದ್ದೆ, ಅಲ್ಲಿ 18 kg ಬಂಗಾರ ಹೋಗಿದೆಯಲ್ಲ, ಕೊಡ್ತೀಯ ನೀನು ಅಂತ. ಆ ಗುಂಡೇಟು ಹೊಡೆದಕ್ಕೆ ಬಂದಿದೆ 18 kg. ಕೇಳಿಬೇಕಿದ್ರೆ ಮಂಗಳೂರು ಪೊಲೀಸರ ಹತ್ರ, ನನ್ನ ಹತ್ರ ಮಾಹಿತಿ ಇದೆ. ಗುಂಡೇಟು ಹೊಡೆಯದೇ ಇದ್ದಿದ್ರೆ, ಮೀಡಿಯಾ ಅದನ್ನು ಜಾಸ್ತಿ ತಗೊಳ್ಳದೇ ಇದ್ದಿದ್ರೆ 2 kgಗಿಂತ ಜಾಸ್ತಿ ಬರ್ತಾ ಇರಲಿಲ್ಲ. ಹೋಯ್ತು ದುಡ್ಡು. 18 kgನೂ ತಂದು ಕೊಟ್ಟಿದ್ದಾರೆ, ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಇಲ್ಲಿ ಗೋಮಾಂಸ ಮಾರಾಟಕ್ಕಿರುವಂಥ ಕಾನೂನುಗಳಿದೆಯಲ್ಲ, ಆ ಕಾನೂನು ಹೊರತಾಗಿ ಇದ್ದಬದ್ದ ಗೋಗಳನ್ನು ಕದ್ದು ತೆಗೆದುಕೊಂಡು ಹೋಗೋರು ಇನ್ನೇನು ಹೇಳಬೇಕು? ಹಾಗಿದ್ರೆ ಗೋಕಳ್ಳರಿಗೆ ನಾನು ಕೆಲಸ ಕೊಡ್ತೀನಿ ಅಂತ ಯಾರು ಹೇಳ್ತೀರಪ್ಪ? ನಾನು ಅವರನ್ನೆಲ್ಲ ಅಲ್ಲಿಗೆ ಕಳಿಸೋಣ. ಏನ್ರಿ ಇಂಥ ಹೇಳಿಕೆ ಕೊಡ್ತಾರೆ ಮಂಕಳ ವೈದ್ಯ ಅಂತ ಹೇಳ್ತೀರಲ್ಲ, ಕಾಂಗ್ರೆಸ್ BJP ಯಾವರೇ ಆಗಿರಲಿ, ಗೋಕಳ್ಳರಿದ್ದಾರಲ್ಲ, ಕದ್ದು ಅದರ ಮಾಂಸ ಮಾಡಿ ಮಾರಾಟ ಮಾಡ್ತಾರಲ್ಲ, ಅವರು ಸರಿ ಅನ್ನೋದಾದರೆ, ನೋಡಪ್ಪ ನೀನು ಗೋಕಳ್ಳತನ ಮಾಡಬೇಡ, ನಿನಗೆ ಕೆಲಸ ಕೊಡ್ತೀನಿ ಅಂತ ಕರೆಯೋರು ಯಾರಿದ್ದಾರೆ? ಕಳಿಸೋಣ ಅವ್ರನ್ನ. ಹಾಗೇನೇ ಒಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಸಲ್ಮಾನ ಬೋರ್ಡ್ ಹಾಕ್ಕೊಂಡು ಗೋಮಾಂಸದ ರಫ್ತನ್ನು ಮಾಡುವಂಥ ಹಿಂದೂಗಳು ಕೂಡ ಇದ್ದಾರೆ. ಯಾವುದನ್ನು ಕೂಡ ಇಲ್ಲಿ ಮುಚ್ಚುಮರೆ ಇಲ್ಲ. ನಾನು ಯಾವ ಪಕ್ಷದ ಪರವಾಗಿ ಮತ್ತೊಂದು ಪರವಾಗಿ ಅಲ್ಲ, ನಾನು ಕೇವಲ ಸಮಾಜದ ಪರವಾಗಿ ಸತ್ಯಾಂಶವನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇರೋದು. ಯಾವುದು ಸರಿ, ಯಾವುದು ಸತ್ಯ, ನಿಮಗೆ ಮಾತ್ರ ಅದನ್ನು ಟೀಕೆ ಟಿಪ್ಪಣಿ ಮಾಡ್ಬೋದು, ಉಳಿದ ರಾಜಕಾರಣಿಗಳಲ್ಲ. ನೋಡಿ, ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ. ಅಂದರೆ ಗೋಮಾಂಸ ಮಾರಾಟ ಮಾಡಲೇಬಾರ್ದು ಅಂತ ಏನಲ್ಲ ಅದು. ಅದಕ್ಕೊಂದು ಪ್ರಕ್ರಿಯೆ ಇದೆ, ಈ ಥರ ಅಂತ. ಬೇಕಿದ್ರೆ ನಾಳೆ ಹೇಳ್ತೀನಿ ಏನು ಅಂತ. ಆದರೂ ಕರ್ನಾಟಕದಲ್ಲಿ ಗೋಕಳ್ಳತನಕ್ಕೆ ಬ್ರೇಕ್ ಬಿದ್ದಿಲ್ಲ. ಗೋಗಳನ್ನು ರಾತ್ರೋರಾತ್ರಿ ತಗೊಂಡೋಗೋದು, ಮಾರೋ. ಗೋಕಳ್ಳತನಕ್ಕೆ ಕಡಿವಾಣ ಹಾಕ್ತಾ ಇಲ್ಲ ಪೊಲೀಸ್ ಇಲಾಖೆ. 2 ವರ್ಷಗಳಲ್ಲಿ 559 ಗೋಕಳ್ಳತನ ಪ್ರಕರಣ ದಾಖಲಾಗಿದೆ. ಈ ಥರ ಹೇಳಿಕೆ ಕೊಟ್ಟದ್ದು ಸರಿಯಲ್ಲ ಅಂತ ಹೇಳುವಂಥವರು ಈ 559 ಪ್ರಕರಣಗಳಲ್ಲಿ ಆ ಕದ್ದವರಿಗೆ ಕದಿಬೇಡಪ್ಪ, ನನ್ನ ಮನೇಲಿ ಕೆಲಸ ಕೊಡ್ತೀನಿ ಅಂತ ಹೇಳೋರು ಎಷ್ಟು ಜನ ಇದ್ದಾರೆ? ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮನೆಗೆ ಕಳಿಸೋಣ, ಮತ್ತು ಅವ್ರದ್ದೇನೋ ಕದ್ರು ಅಂತ ಹೇಳ್ಬಾರ್ದು. ಆಮೇಲೆ ಗೋವಿನ ಬದಲಿಗೆ ಬೇರೆ ಏನು ಎತ್ಕೊಂಡು ಹೋದ್ರು ಅಂತ ಹೇಳ್ಬಾರ್ದು. ಧೈರ್ಯ ಇದೆಯಾ? ಒಮ್ಮೆ ಹೇಳ್ಬಿಡೋದು. ದಾಖಲಾಗಿರೋ ಪ್ರಕರಣ 555, ದಾಖಲಾಗದ್ದು ಎಷ್ಟಿದೆಯೋ. ಇವತ್ತು ನಾನು ನೋಡಿದೆ, ಮಂಕಾಳ ವೈದ್ಯ ಏನು ಇಂಥರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಸಂವಿಧಾನಬದ್ಧವಾದಂಥ ಗುಂಡೇಟು ಅಂತ ಹಾಕ್ತಾ ಇರೋದು ಅಂತ. ಮತ್ತೆ ಇನ್ನೇನು ಮಾಡಬೇಕು? ಗೋಕಳ್ಳರಿಗೆ ಕಳ್ಳ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು? ಒಂದೋ ಪೊಲೀಸ್ ಹಿಡಿಬೇಕಲ್ವಾ, ಇನ್ನೇನು ಮಾಡಬೇಕು? ಇಲ್ಲಿ ಬೀದರ್ನಲ್ಲಿ ತಗೊಂಡೋದ್ರಲ್ಲ, ಸಂವಿಧಾನಬದ್ಧವಾಗಿಯೇ ಹೋರಾಟ ಮಾಡ್ತಾ ಇದ್ರಲ್ಲ, ಪೊಲೀಸರು ಬಂದೇ ಇಲ್ಲ. ಈಗ 93 ಲಕ್ಷ ಯಾರು ಕೊಡ್ತಾರೆ? ಮಂಗಳೂರಿನಲ್ಲಿ ಶೂಟೌಟ್ ಆದ ಕಾರಣಕ್ಕಾಗಿ 18 kg ಬಂಗಾರ ಬಂತು. ಇಲ್ಲಾಂದರೆ ಯಾರು ಕೊಡಬೇಕಾಗಿತ್ತು? ಕೋಣನಿಗೆ ಚಾಟಿ ಏಟು, ಬುದ್ಧಿವಂತನಿಗೆ ಮಾತಿನ ಏಟು ಅಷ್ಟೇ. ಹಾಗಂತ ಹಿಂಸೆಯನ್ನು ಪ್ರಚೋದನೆ ಮಾಡ್ತಾ ಇಲ್ಲ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇದು ಬುದ್ಧ, ಬಸವ, ಮಹಾತ್ಮ ಗಾಂಧಿ ಹುಟ್ಟಿದಂಥ ನಾಡು. ಇದೇ ನಾಡಲ್ಲಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಅಂತವರು ಕೂಡ ಹುಟ್ಟಿದ್ದಾರೆ. ಅಗ್ನಿಕುಂಡದಲ್ಲೇ ಬೆಂದು ಅಂಬೇಡ್ಕರ್ ಆದವರು ಕೂಡ ಇದ್ದಾರೆ. ನೋಡಿ, ಹೇಳ್ತಾ ಹೋಗ್ತೀನಿ. 2023ರಲ್ಲಿ 245 ಕೇಸ್ ಗೋ ಕಳ್ಳತನ, 2024ರಲ್ಲಿ 314 ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಏರಿಕೆಯಾಗಿದೆ ಅಂತೆ ಪ್ರಕರಣ. ಬೆಂಗಳೂರಿನಲ್ಲಿ 2 ವರ್ಷದಲ್ಲಿ 51 ಪ್ರಕರಣಗಳು ದಾಖಲಾಗಿದೆಯಂತೆ. ಮೈಸೂರಲ್ಲಿ 4, ಬೆಂಗಳೂರು ಗ್ರಾಮಾಂತರದಲ್ಲಿ 42 ಕೇಸ್, ತುಮಕೂರಲ್ಲಿ 26, ಕೋಲಾರದಲ್ಲಿ 16, ರಾಮನಗರದಲ್ಲಿ 27, ಚಿಕ್ಕಬಳ್ಳಾಪುರದಲ್ಲಿ 17, ಬೀದರ್ನಲ್ಲಿ ಅತಿ ಹೆಚ್ಚು 65 ಗೋಕಳವು ಕೇಸ್ ಪತ್ತೆಯಾಗಿದೆ. ಉತ್ತರ ಕನ್ನಡ ಉಸ್ತುವಾರಿಯಾಗಿ ಮಂಕಾಳ ವೈದ್ಯ, ಈ ಥರ ಕಳ್ಳತನಗಳಾದರೆ ಅವರು ಗೋಮಾಂಸ ಮಾರಾಟ ಮಾಡಬಾರ್ದು ಅಂತ ಹೇಳಿದ್ದಲ್ಲ, ಗೋಮಾಂಸ ಮಾರಾಟ ಮಾಡೋದಕ್ಕೆ ಅನುಮತಿ ಇದೆ.
ಅದನ್ನು ತೊಡೆದು ಹಾಕಿದರೆ ಭಾಳ ಒಳ್ಳೆ ವಿಚಾರ. ಆದರೆ ಆ ಗೋಮಾಂಸ ಮಾರಾಟ ಮಾಡೋರಿಗೆ ನೀವು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು, ಬೀದಿಗೆ ಬಿಡೋದಲ್ಲ. ಆಮೇಲೆ ಈ ಕರುಗಳನ್ನು ಮಾರಬಾರ್ದು ಮತ್ತೊಂದು ಇತ್ತಲ್ಲ, ನೀವು ತುಮಕೂರಲ್ಲಿ ನೋಡಿ, ಅಲ್ಲಿ ನನಗೊಬ್ಬರು ಫೋನ್ ಮಾಡಿ ಹೇಳಿದರು, ಆ ಗಂಡು ಕರುಗಳನ್ನು ರೋಡ್ ಸೈಡಲ್ಲಿ ಬಿಟ್ಬಿಡ್ತಾರೆ. ಯಾಕೆಂದರೆ ಕಸಾಯಿಖಾನೆ ಕೊಡುವಂಗಿಲ್ಲಲ್ಲ ರೋಡ್ ಸೈಡಲ್ಲಿ. ಅದನ್ನು ನಾಯಿಗಳು ಕಚ್ಚಿ 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 ಅದನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತವೆ. ಹೌದೋ ಅಲ್ವ? ನೀವು ಕ್ಲಿಯರ್ ಕಟ್ಟಾಗಿ ಹೇಳಿ, ಇಲ್ಲಿ ಪಾರ್ಟಿ ತರಬೇಡಿ ನನ್ನ ಮುಂದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ವರ್ಷದಲ್ಲಿ 10 ಕೇಸ್ ದಾಖಲಾಗಿದೆಯಂತೆ. ಮಂಕಾಳ ವೈದ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದೆ. ಈಗ ನೀವು ಡಿಸೈಡ್ ಮಾಡಿ, ಸರಿ ಯಾವುದು ತಪ್ಪು ಯಾವುದು. ಓಕೆ ಕೆಲವರ ಹೇಳಿಕೆಗಳನ್ನು ನಾನು ಗಮನಿಸಿದೆ. ಏನ್ರಿ ಸಚಿವರು ಈ ಥರದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಮತ್ತೊಂದು ಮಗದೊಂದು. ಹಾಗಿದ್ರೆ ಗೋಹತ್ಯೆ ಆಗ್ತಾ ಇಲ್ವಾ? ಏನು ಕಾನೂನಿನಲ್ಲಿದೆಯೋ ಅದಾಗ್ತಾ ಇದೆ, ಯಾವುದನ್ನು ಮಾಡಬಾರ್ದು ಅಂತಿದೆಯೋ ಅದಾಗ್ತಾ ಇಲ್ಲ, ಆಗಬಾರ್ದು. ಇಲ್ಲಿವರು ಹೇಳಿದಿರುವಂಥದ್ದು ಗೋಕಳ್ಳರು ದರೋಡೆ ಮಾಡೋರನ್ನ ಏನು ಹೇಳ್ತೀರಿ ನೀವು? ಒಂದೋ ಪೊಲೀಸು ಅಟ್ಟಾಡಿಸ್ಕೊಂಡು ಹೊಡಿಬೇಕು, ಇಲ್ಲ ಅಂತಂದರೆ ನಾವೇ ಮಾಡ್ತೀವಿ ಅಂತ ಹೇಳಲ್ವಾ? ಹೇಳ್ತೀರಾ ಇಲ್ವೋ ದರೋಡೆ ಮಾಡಿದವ್ರನ್ನ? ಮೊನ್ನೆ ದರೋಡೆ ಮಾಡಿದವ್ರನ್ನ ಏನು ಹೇಳಿದ್ವಿ? ಗುಂಡೇಟೆ ಹೊಡೀರಿ. ಇಲ್ಲಿ ಕೋಟೆಕಾರ್ನಲ್ಲಿ ದರೋಡೆ ಮಾಡಿದವ್ರನ್ನ ಏನು ಹೇಳಿದ್ವಿ? ಗುಂಡೇಟೆ ಹೊಡಿಬೇಕಾಯ್ತಲ್ಲ. ಯಾಕೆ ಯಾರು ಬರಲಿಲ್ಲ ಆಗ? ಯಾಕೆ ಗುಂಡೇಟು ಹೊಡೆದ್ರಿ? ಅವರನ್ನು ಪತ್ತೆ ಹಚ್ಚಬೇಕು, ಯಾರು ಬರಲಿಲ್ಲ ಯಾಕೆ? ಆ ಬಂದವರು ನಾನು ಕೇಳ್ತಾ ಇದ್ದೆ, ಅಲ್ಲಿ 18 kg ಬಂಗಾರ ಹೋಗಿದೆಯಲ್ಲ, ಕೊಡ್ತೀಯ ನೀನು ಅಂತ. ಆ ಗುಂಡೇಟು ಹೊಡೆದಕ್ಕೆ ಬಂದಿದೆ 18 kg. ಕೇಳಿಬೇಕಿದ್ರೆ ಮಂಗಳೂರು ಪೊಲೀಸರ ಹತ್ರ, ನನ್ನ ಹತ್ರ ಮಾಹಿತಿ ಇದೆ. ಗುಂಡೇಟು ಹೊಡೆಯದೇ ಇದ್ದಿದ್ರೆ, ಮೀಡಿಯಾ ಅದನ್ನು ಜಾಸ್ತಿ ತಗೊಳ್ಳದೇ ಇದ್ದಿದ್ರೆ 2 kgಗಿಂತ ಜಾಸ್ತಿ ಬರ್ತಾ ಇರಲಿಲ್ಲ. ಹೋಯ್ತು ದುಡ್ಡು. 18 kgನೂ ತಂದು ಕೊಟ್ಟಿದ್ದಾರೆ, ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಇಲ್ಲಿ ಗೋಮಾಂಸ ಮಾರಾಟಕ್ಕಿರುವಂಥ ಕಾನೂನುಗಳಿದೆಯಲ್ಲ, ಆ ಕಾನೂನು ಹೊರತಾಗಿ ಇದ್ದಬದ್ದ ಗೋಗಳನ್ನು ಕದ್ದು ತೆಗೆದುಕೊಂಡು ಹೋಗೋರು ಇನ್ನೇನು ಹೇಳಬೇಕು? ಹಾಗಿದ್ದರೆ ಗೋಕಳ್ಳರಿಗೆ ನಾನು ಕೆಲಸ ಕೊಡ್ತೀನಿ ಅಂತ ಯಾರು ಹೇಳ್ತೀರಪ್ಪ? ನಾನು ಅವರನ್ನೆಲ್ಲ ಅಲ್ಲಿ ಕಳಿಸೋಣ. ಏನ್ರಿ ಇಂಥ ಹೇಳಿಕೆ ಕೊಡ್ತಾರೆ ಮಂಕಾಳ ವೈದ್ಯ ಅಂತ ಹೇಳ್ತೀರಲ್ಲ, ಕಾಂಗ್ರೆಸ್ BJP ಯಾವರೇ ಆಗಿರಲಿ, ಗೋಕಳ್ಳರಿದ್ದಾರಲ್ಲ, ಕದ್ದು ಅದರ ಮಾಂಸ ಮಾಡಿ ಮಾರಾಟ ಮಾಡ್ತಾರಲ್ಲ, ಅವರು ಸರಿ ಅನ್ನೋದಾದರೆ, ನೋಡಪ್ಪ ನೀನು ಗೋಕಳ್ಳತನ ಮಾಡಬೇಡ, ನಿನಗೆ ಕೆಲಸ ಕೊಡ್ತೀನಿ ಅಂತ ಕರೆಯೋರು ಯಾರಿದ್ದಾರೆ? ಕಳಿಸೋಣ ಅವ್ರನ್ನ. ಹಾಗೇನೇ ಒಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಸಲ್ಮಾನ ಬೋರ್ಡ್ ಹಾಕ್ಕೊಂಡು ಗೋಮಾಂಸದ ರಫ್ತನ್ನು ಮಾಡುವಂಥ ಹಿಂದೂಗಳು ಕೂಡ ಇದ್ದಾರೆ. ಯಾವುದನ್ನು ಕೂಡ ಇಲ್ಲಿ ಮುಚ್ಚುಮರೆ ಇಲ್ಲ. ನಾನು ಯಾವ ಪಕ್ಷದ ಪರವಾಗಿ ಮತ್ತೊಂದು ಪರವಾಗಿ ಅಲ್ಲ, ನಾನು ಕೇವಲ ಸಮಾಜದ ಪರವಾಗಿ ಸತ್ಯಾಂಶವನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇರೋದು. ಯಾವುದು ಸರಿ ಯಾವುದು ಸತ್ಯ, ನಿಮಗೆ ಮಾತ್ರ ಅದನ್ನು ಟೀಕೆ ಟಿಪ್ಪಣಿ ಮಾಡ್ಬೋದು, ಉಳಿದ ರಾಜಕಾರಣಿಗಳಲ್ಲ. ನೋಡಿ, ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ. ಅಂದರೆ ಗೋಮಾಂಸ ಮಾರಾಟ ಮಾಡಲೇಬಾರ್ದು ಅಂತ ಏನಲ್ಲ, ಅದಕ್ಕೊಂದು ಪ್ರಕ್ರಿಯೆ ಇದೆ. ಈ ಥರ ಅಂತ ಬೇಕಿದ್ರೆ ನಾಳೆ ಹೇಳ್ತೀನಿ ಏನು ಅಂತ. ಆದರೂ ಕರ್ನಾಟಕದಲ್ಲಿ ಗೋಕಳ್ಳತನಕ್ಕೆ ಬ್ರೇಕ್ ಬಿದ್ದಿಲ್ಲ. ಗೋವುಗಳನ್ನು ರಾತ್ರೋರಾತ್ರಿ ತಗೊಂಡೋಗೋದು, ಮಾರೋ. ಗೋಕಳ್ಳತನಕ್ಕೆ ಕಡಿವಾಣ ಹಾಕ್ತಾ ಇಲ್ಲ ಪೊಲೀಸ್ ಇಲಾಖೆ. 2 ವರ್ಷಗಳಲ್ಲಿ 559 ಗೋಕಳ್ಳತನ ಪ್ರಕರಣ ದಾಖಲಾಗಿದೆ. ಈ ಥರ ಹೇಳಿಕೆ ಕೊಟ್ಟದ್ದು ಸರಿಯಲ್ಲ ಅಂತ ಹೇಳುವಂಥವರು ಈ 559 ಪ್ರಕರಣಗಳಲ್ಲಿ ಆ ಕದ್ದವರಿಗೆ ಕದಿಬೇಡಪ್ಪ, ನನ್ನ ಮನೇಲಿ ಕೆಲಸ ಕೊಡ್ತೀನಿ ಅಂತ ಹೇಳೋರು ಎಷ್ಟು ಜನ ಇದ್ದಾರೆ? ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮನೆಗೆ ಕಳಿಸೋಣ. ಮತ್ತು ಅವ್ರದ್ದೇನೋ ಕದ್ರು ಅಂತ ಹೇಳ್ಬಾರ್ದು. ಆಮೇಲೆ ಗೋವಿನ ಬದಲಿಗೆ ಬೇರೆ ಏನೋ ಎತ್ಕೊಂಡು ಹೋದ್ರು ಅಂತ ಹೇಳ್ಬಾರ್ದು. ಧೈರ್ಯ ಇದೆಯಾ? ಒಮ್ಮೆ ಹೇಳ್ಬಿಡೋದು. ದಾಖಲಾಗಿರೋ ಪ್ರಕರಣ 555, ದಾಖಲಾಗದ್ದು ಎಷ್ಟಿದೆಯೋ. ಇವತ್ತು ನಾನು ನೋಡಿದೆ, ಮಂಕಾಳ ವೈದ್ಯ ಏನು ಇಂಥರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಸಂವಿಧಾನಬದ್ಧವಾದಂಥ ಗುಂಡೇಟು ಅಂತ ಹಾಕ್ತಾ ಇರೋದು ಅಂತ. ಮತ್ತೆ ಇನ್ನೇನು ಮಾಡಬೇಕು? ಗೋಕಳ್ಳರಿಗೆ ಕಳ್ಳ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು? ಒಂದೋ ಪೊಲೀಸ್ ಹಿಡಿಬೇಕಲ್ವಾ, ಇನ್ನೇನು ಮಾಡಬೇಕು? ಇಲ್ಲಿ ಬೀದರ್ನಲ್ಲಿ ತಗೊಂಡೋದ್ರಲ್ಲ, ಸಂವಿಧಾನಬದ್ಧವಾಗಿಯೇ ಹೋರಾಟ ಮಾಡ್ತಾ ಇದ್ರಲ್ಲ, ಪೊಲೀಸರು ಬಂದೇ ಇಲ್ಲ. ಈಗ 93 ಲಕ್ಷ ಯಾರು ಕೊಡ್ತಾರೆ? ಮಂಗಳೂರಿನಲ್ಲಿ ಶೂಟೌಟ್ ಆದ ಕಾರಣಕ್ಕಾಗಿ 18 kg ಬಂಗಾರ ಬಂತು. ಇಲ್ಲಾಂದರೆ ಯಾರು ಕೊಡಬೇಕಾಗಿತ್ತು? ಕೋಣನಿಗೆ ಚಾಟಿ ಏಟು, ಬುದ್ಧಿವಂತನಿಗೆ ಮಾತಿನ ಏಟು ಅಷ್ಟೇ. ಹಾಗಂತ ಹಿಂಸೆಯನ್ನು ಪ್ರಚೋದನೆ ಮಾಡ್ತಾ ಇಲ್ಲ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇದು ಬುದ್ಧ, ಬಸವ, ಮಹಾತ್ಮ ಗಾಂಧಿ ಹುಟ್ಟಿದಂಥ ನಾಡು. ಇದೇ ನಾಡಲ್ಲಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಅಂತವರು ಕೂಡ ಹುಟ್ಟಿದ್ದಾರೆ. ಅಗ್ನಿಕುಂಡದಲ್ಲೇ ಬೆಂದು ಅಂಬೇಡ್ಕರ್ ಆದವರು ಕೂಡ ಇದ್ದಾರೆ.
ನೋಡಿ ಹೇಳ್ತಾ ಹೋಗ್ತೀನಿ. 2023ರಲ್ಲಿ 245 ಕೇಸ್ ಗೋ ಕಳ್ಳತನ. 2024ರಲ್ಲಿ 314 ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಏರಿಕೆಯಾಗಿದೆಯಂತೆ ಪ್ರಕರಣ. ಬೆಂಗಳೂರಿನಲ್ಲಿ 2 ವರ್ಷದಲ್ಲಿ 51 ಪ್ರಕರಣಗಳು ದಾಖಲಾಗಿದೆಯಂತೆ. ಮೈಸೂರಲ್ಲಿ 4, ಬೆಂಗಳೂರು ಗ್ರಾಮಾಂತರದಲ್ಲಿ 42 ಕೇಸ್, ತುಮಕೂರಲ್ಲಿ 26, ಕೋಲಾರದಲ್ಲಿ 16, ರಾಮನಗರದಲ್ಲಿ 27, ಚಿಕ್ಕಬಳ್ಳಾಪುರದಲ್ಲಿ 17, ಬೀದರ್ನಲ್ಲಿ ಅತಿ ಹೆಚ್ಚು 65 ಗೋ ಕಳವು ಕೇಸ್ ಪತ್ತೆಯಾಗಿದೆ. ಉತ್ತರ ಕನ್ನಡ ಉಸ್ತುವಾರಿಯಾಗಿ ಮಂಕಾಳ ವೈದ್ಯ, ಈ ಥರ ಕಳ್ಳತನಗಳಾದರೆ ಅವರು ಗೋಮಾಂಸ ಮಾರಾಟ ಮಾಡಬಾರ್ದು ಅಂತ ಹೇಳಿದ್ದಲ್ಲ. ಗೋಮಾಂಸ ಮಾರಾಟ ಮಾಡೋದಕ್ಕೆ ಅನುಮತಿ ಇದೆ, ಅದನ್ನು ತೊಡೆದು ಹಾಕಿದರೆ ಭಾಳ ಒಳ್ಳೆ ವಿಚಾರ. ಆದರೆ ಆ ಗೋಮಾಂಸ ಮಾರಾಟ ಮಾಡೋರಿಗೆ ನೀವು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು, ಬೀದಿಗೆ ಬಿಡೋದಲ್ಲ. ಆಮೇಲೆ ಈ ಕರುಗಳನ್ನು ಮಾರಬಾರ್ದು ಮತ್ತೊಂದು ಇತ್ತಲ್ಲ, ನೀವು ತುಮಕೂರಲ್ಲಿ ನೋಡಿ, ಅಲ್ಲಿ ನನಗೊಬ್ಬರು ಫೋನ್ ಮಾಡಿ ಹೇಳಿದರು, ಆ ಗಂಡು ಕರುಗಳನ್ನು ರೋಡ್ ಸೈಡಲ್ಲಿ ಬಿಟ್ಬಿಡ್ತಾರೆ. ಯಾಕೆಂದರೆ ಕಸಾಯಿಖಾನೆ ಕೊಡುವಂಗಿಲ್ಲಲ್ಲ ರೋಡ್ ಸೈಡಲ್ಲಿ. ಅದನ್ನು ನಾಯಿಗಳು ಕಚ್ಚಿ 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 ಅದನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತವೆ. ಹೌದಾ ಅಲ್ವ? ನೀವು ಕ್ಲಿಯರ್ ಕಟ್ಟಾಗಿ ಹೇಳಿ, ಇಲ್ಲಿ ಪಾರ್ಟಿ ತರಬೇಡಿ ನನ್ನ ಮುಂದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ವರ್ಷದಲ್ಲಿ 10 ಕೇಸ್ ದಾಖಲಾಗಿದೆಯಂತೆ. ಮಂಕಾಳ ವೈದ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನೀವು ಡಿಸೈಡ್ ಮಾಡಿ, ಸರಿ ಯಾವುದು ತಪ್ಪು ಯಾವುದು. ಓಕೆ.